ಹೆಲೋ ಯೂಟ್ಯೂಬ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ವಿಡಿಯೋದಾಗ ರಿವ್ಯೂ ಕೊಡೋದು ಅಪ್ ಟು 20,000 ಕಿಲೋಮೀಟರ್ಸ್ ರೈಡ್ ರಿವ್ಯೂ ಆ್ಯಂಡ್ Hyundai i20 ಓನರ್ಶಿಪ್ ರಿವ್ಯೂ ಕೊಡೋದು. ಸೊ ನೀವು ನೋಡ್ಬೋದು ಇಲ್ಲಿ 2023 ಥರ್ಡ್ ಜನ್ರೇಷನ್ Hyundai i20 Asta. ಓಕೆ, 1.2 ಲೀಟರ್ ಕಪ್ಪ ಇಂಜಿನ್, ಇನ್ಲೈನ್ 4 ಸಿಲಿಂಡರ್. ಸೊ 1200 cc ಕಾರ್ ಇದೆ. ಆಲ್ಮೋಸ್ಟ್ 2 ಇಯರ್ಸ್ ಆಗಿ ಬಂತು ಈ ಏಪ್ರಿಲ್ಕ. ಇಲ್ಲಿವರೆಗೂ 20,000 ಕಿಲೋಮೀಟರ್ಸ್ ರನ್ನಿಂಗ್ ಆಗಿತ್ತಿದ ಗಾಡಿ. ಸೊ ಇವತ್ತು ರಿವ್ಯೂದಾಗ ಏನು ತೋರಿಸೋದು ಅಂದರೆ ಏನೇನು ಪ್ರಾಬ್ಲಮ್ ಐತಿ, ಸೊ ಏನೇನು ಒಳ್ಳೇದೈತಿ, ಆ್ಯಂಡ್ ಪ್ರೈಸಾ ಆ್ಯಂಡ್ ಜನ್ರೇಷನಾ, ಆಮೇಲೆ ಫ್ಯೂಚರ್ಸಾ. ಸೊ ನೀವು ನೋಡ್ಬೋದು i20 ಕೀಲೆಸ್ ಎಂಟ್ರಿ ಬರ್ತೈತಿ. ಜಸ್ಟ್ ನಿಮ್ಮ ಹತ್ರ ಕೀ ಇದ್ರೆ ಸಾಕು. ಕೀಲೆಸ್ ಎಂಟ್ರಿ ಮೀನ್ಸ್ ಇದ್ರಾಗ ಯಾವುದೇ ರೀತಿಯಾದ ಅದು ಮ್ಯಾನ್ಯುವಲಿ ಏನಾರ ಪವರ್ ಡೌನ್ ಆದ್ರೆ ಮಾತ್ರ ಈ ಕ್ಯೂಸ್ ಯೂಸ್ ಮಾಡ್ಬೋದು ನೀವು. ಸೊ ಇಲ್ಲಂತಂದರೆ ಇದ್ರ ಅವಶ್ಯಕತೆನೇ ಇಲ್ಲ. ಜಸ್ಟ್ ನಿಮ್ಮ ತಕ್ಕ ಕೀ ಇಟ್ಕೋಬೋದು. ಸೊ ಇದು ಲಾಕ ಆ್ಯಂಡ್ ದೆನ್ ಅನ್ಲಾಕ್. ಆಮೇಲೆ ಇದು ಲಾಕ್ ಆದ ನಂತರ ಕೀ ಜಸ್ಟ್ ನಿಮ್ಮ ತ್ಯಾಕಿದ್ರೆ ಸಾಕು. ಇದು ವೆಲ್ಕಮ್ ಫಂಕ್ಷನ್ ಜೊತೆನೂ ಬರ್ತೈತಿ. ಇಲ್ಲಿ ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು. ಸೊ ಇದು ಕೀಲೆಸ್ ಎಂಟ್ರಿ. ಇದಕ್ಕಿಂತ ಮೊದಲು ನಿಮಗೆ ತೋರಿಸ್ಬೇಕಂತಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಹೆಡ್ಲೈಟಿಂದ ಶುರು ಮಾಡೋಣ. ಫ್ರಂಟ್ ಬಂಪರ್ದಿಂದ ಇಲ್ಲಿ ನೋಡ್ಬೋದು ಗ್ಲಾಸಿ ಬ್ಲ್ಯಾಕ್ ಕಲರ್ದಾಗ ಬಂಪರ್ ಬರ್ತೈತಿ. ಏರೋಡೈನಾಮಿಕ್ Hyundai ಲೋಗೋ. ಆ್ಯಂಡ್ ದೆನ್ ನೆಕ್ಸ್ಟ್ ಇದ್ರಾಗ ಫಾಗ್ ಲ್ಯಾಂಪ್ಸ್ ಅದಕ್ಕೆ ಬರ್ತೈತಿ. ಅದ್ರ ನೆಕ್ಸ್ಟ್ LED ಹೆಡ್ಲೈಟ್. ಇದು ಪ್ರಾಜೆಕ್ಟರ್ ಹೆಡ್ಲೈಟ್ ಐತಿ. LED ರಿಫ್ಲೆಕ್ಟರ್ ಬರಂಗಿಲ್ಲ ಇದ್ರಾಗ. LED ಪ್ರಾಜೆಕ್ಟರ್ ಬರ್ತೈತಿ. ಪ್ಲಸ್ ಇದು ಇಂಡಿಕೇಟ್ರ. ಇಲ್ಲಿ ಇನ್ನೊಂದು ಬಲ್ಬ್ ಐತಿ. ಅದೇನಂತಂದ್ರೆ ಬೈ ಚಾನ್ಸ್ ನೈಟ್ದಾಗ ಟರ್ನ್ ಮಾಡಿದ್ನೆ ಈ ಕಡೆ ಸೈಡ್ದಾಗ ನೀವು ಟರ್ನ್ ಮಾಡ್ತೀರಿ. ಫಾರ್ ಎಕ್ಸಾಂಪಲ್ ನೀವು ರೈಟ್ದಾಗ ಟರ್ನ್ ಮಾಡ್ತೀರಿ ಅಂತಂದರೆ ಲೈಟ್ದಾಗ ಒಂದು ಯೆಲ್ಲೋ ಕಲರ್ ಬಲ್ಬ್ ಉರಿತೈತಿ. ಸೊ ಇನ್ನಷ್ಟು ನಿಮ್ಗೆ ಗೊತ್ತಾಗ್ತೈತಿ ಎಕಡೆ ಗಾಳಿ ತಿರುಗೋದೈತಿ ಅನ್ನೋದು ಗೊತ್ತಾಗ್ತೈತಿ. ಬೈ ದ ಸೇಮ್ ಈ ಕಡೆಯೂ ಇಂಡಿಕೇಟ್ರ್, ಟರ್ನಿಂಗ್ ಹೆಡ್ಲೈಟ್ ಆ್ಯಂಡ್ ದೆನ್ ಪ್ರೊಜೆಕ್ಟರ್ ಹೆಡ್ಲೈಟ್. ಸೊ ಅಪ್ಪರ್ ಆ್ಯಂಡ್ ಡಿಮ್ಮರ್ ಬರ್ತೈತಿ. ಓಕೆ, ಇದು ಫ್ರಂಟ್ ಲುಕ್ಕ. ದಿಸ್ ಇಸ್ ದ ಬಾನೆಟ್. ಸಿಂಪಲ್ ಸಮ್ ಕರ್ವ್ಸ್ ಆ್ಯಂಡ್ ಎಡ್ಜಸ್ ಅದಾವೆ ಇದ್ರಾಗ ನೋಡ್ಕೊಬೋದು. ಅದರ 195 55 R16 ಟಯರ. ಆಮೇಲೆ ಇದು 15 ಇಂಚ್ ಅಲಾಯ್ ವೀಲ್ ವಿತ್ ಡೈಮಂಡ್ ಕಟ್ ಅಲಾಯ್ ವೀಲ್. ಓಕೆ, ಇದ್ರಾಗ ಫ್ರಂಟ್ದಾಗ ಡಿಸ್ಕ್ ಬ್ರೇಕ್ ಬರ್ತೈತಿ, ರಿಯರ್ದಾಗ ಡ್ರಮ್ ಬ್ರೇಕ್. ಓಕೆ, ಆ್ಯಂಡ್ ಅನದರ್ ನೆಕ್ಸ್ಟ್ ಇದು ಮಿರರ ಫೋಲ್ಡೇಬಲ್ ಐತಿ, ಆಟೋ ಫೋಲ್ಡೇಬಲ್. ಪ್ಲಸ್ ಇನ್ನೊಂದು ವೆಲ್ಕಮ್ ಫಂಕ್ಷನ್ ಜೊತೆ ಇದ್ರಾಗ ನೈಟ್ದಾಗ ಒಂದು LED ಲೈಟ್ ಬರ್ತೈತಿ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಏನಾದ್ರೆ ಗಲೀಜು ಅಥವಾ ಮಣ್ಣು ರಾಡಿ ಇದ್ದನ್ನು ಅವಾಗ ಅದು ಕಾಣ್ತೈತಿ. ಸೊ ನೀವು ನೋಡ್ಕೊಂಡು ಹೋಗ್ಬೋದು. ಸೊ ಇದೊಂದು ಎಕ್ಸ್ಟ್ರಾ ಫೀಚರ್ ಇದೆ ಇದ್ರಾಗ. ಪ್ಲಸ್ ಕ್ಲೀಲೆಸ್ ಎಂಟ್ರಿ. ಅಗೇನ್ ಇದೊಂದು ಸ್ವಲ್ಪ ಸ್ಪೆಷಲ್ ಮಾಡಲ್ ಐತಿ. ಸ್ಪೆಷಲ್ ಮಾಡಲ್ ಅಂತಂದ್ರೆ ಏನು, ಬಿಕಾಸ್ ಆ ಟೈಮ್ದಾಗ ಈ ಕಂಪ್ನಿ Hyundaiದವ್ರ ರಿಯರ್ದಾಗ 3 ಅಡ್ಜಸ್ಟೇಬಲ್ ಹೆಡ್ರೆಸ್ಟ್ ಕೊಟ್ಟಿದ್ದರು. ಐ ಥಿಂಕ್ ಈ ಫಸ್ಟ್ ಆ್ಯಂಡ್ ಸೆಕೆಂಡ್ ಆ್ಯಂಡ್ ಥರ್ಡ್ ಜನ್ರೇಷನ್, ಈಗ 4th ಜನ್ರೇಷನ್ ಬಿಟ್ಟಿದೆ 2025 ಮಾಡಲ್. ಅದ್ರಾಗ ಸದ್ಯಕ್ಕೆ ಈ ಫೀಚರ್ ಇಲ್ಲ. ಸೊ ಲಿಮಿಟೆಡ್ ಎಡಿಷನ್ದಾಗ ಕೊಟ್ಟಿದ್ದ ಇದನ್ನು. ಎಕ್ಸ್ಟ್ರಾ ಚಾರ್ಜಸ್ ತೊಗೊಂಡ್ರು, ಬಟ್ ಇಟ್ಸ್ ಓಕೆ. ದಿಸ್ ಈಸ್ ದ ಮೇನ್ ಥಿಂಗ್. ಸೇಫ್ಟಿ ವೈಸ್ ನೋಡ್ತಂತಂದ್ರೆ ಇದು ಮೇನ್ ಥಿಂಗ್. ದಿಸ್ ಈಸ್ ಬೆಸ್ಟ್ ಒನ್. ನೆಕ್ಸ್ಟ್ ರಿಯರ್ ಸೆಕ್ಷನ್ ಸೇಮ್ ಟಯರ್ ಆ್ಯಂಡ್ ರಿಮ್. ನೆಕ್ಸ್ಟ್ ಕಮ್ ಟು ದಿ ಬ್ಯಾಕ್ ಸೆಕ್ಷನ್. ಇದ್ರಾಗ 360 ಲೀಟ್ರ್ ಬೂಟ್ ಸ್ಪೇಸ್ ಇದೆ. ಸ್ವಲ್ಪ ಗಲೀಜಾಗೈತೆ, ಸಾರಿ ಫಾರ್ ದ್ಯಾಟ್. ಆಮೇಲೆ ಇಲ್ಲಿ ಇನ್ನೊಂದು, ನೀವು ಬೂಟ್ ಓಪನ್ ಮಾಡಿದ ತಕ್ಷಣ ಇಲ್ಲಿಂದ ಯೆಲ್ಲೋ ಕಲರ್ ಲೈಟ್ ಬರ್ತೈತಿ ಆಟೋಮೆಟಿಕ್. ಬಿಕಾಸ್ ಇದು ನೈಟ್ದಾಗ ನೀವು ಏನಾದ್ರು ತೊಗೊಳೋರಿದ್ರಿ ಮಾಡೋರಿದ್ದು ಅಂತಂದರೆ ಇದಿಷ್ಟೇ ಬಲ್ಬ್ ನಿಮ್ಗೆ ಭಾಳಷ್ಟು ಯೂಸ್ಫುಲ್ ಐತಿ. ಓಕೆ, ನೆಕ್ಸ್ಟ್ ಒನ್, ಇದೆಲ್ಲ ಕಂಪ್ನಿ ಫಿಟ್ಟೆಡ್, ಇದ್ರ ಜೊತೆನೇ ಬಂದದ್ದು. ಆಮೇಲೆ ಇನ್ನೊಂದು ಇದ್ರಾಗ ಫೀಚರ್ ಅಂತಂದ್ರೆ ಕಂಪ್ನಿ ಸೈಡ್ನಿಂದ ಇದರಲ್ಲಿ ಒಂದು ಕ್ಯಾಮ್ರಾ ಬರ್ತೈತಿ. ಸೊ ಇದು ಅಡ್ಯಾಪ್ಟಿವ್ ಡೈರೆಕ್ಷನ್ ಕೊಡೋದು. ಸೊ ಅಡ್ಯಾಪ್ಟಿವ್ ಗೈಡ್ಲೈನ್ಸ್ ಜೊತೆಗೆ ಬರ್ತೈತಿ. ಸೊ ನೀವು ಸ್ಟೇರಿಂಗ್ ಯಾವ ಟೈಪ್ ಮೂವ್ ಮಾಡ್ತೀರಿ ಆ ಟೈಪ್ ಅದು ನಿಮ್ಗೆ ಡೈರೆಕ್ಷನ್ ಕೊಡೋದು. ಸೊ ನೆಕ್ಸ್ಟ್ 2 ಪಾರ್ಕಿಂಗ್ ಸೆನ್ಸರ್ ಕೊಟ್ಟಿದ್ದಾರೆ ರಿಯರ್. ಸೊ ದ್ಯಾಟ್ಸ್ ಇನಫ್. ಒಂದೊಂದು ಗಾಡಿಗೆ 4 ಬರ್ತಾವೆ, ಬಟ್ ಇದ್ರಾಗ 2 ಕೊಟ್ಟಿದ್ದ, ಆದರೂ ಪ್ರಾಬ್ಲಮ್ ಇಲ್ಲ. ಭಾಳ ದೂರವರೆಗೂ ಸೆನ್ಸ್ ಮಾಡ್ಕೋತೈತಿ. ದ್ಯಾಟ್ಸ್ ದ ಥಿಂಗ್. ಹಾಗೆ ನೆಕ್ಸ್ಟ್ ಒಳಗೆ ಹೋಗೋನು. ಪ್ಲಸ್ ಶಾರ್ಪ್ ಪಿನ್ ಎಂಟಿನ ಕೊಟ್ಟಿದ್ದಾರೆ ಇದ್ರಾಗ. ಸಿಂಪಲ್ LED ಇಲ್ಲ, ಶಾರ್ಪ್ ಪಿನ್ ಐತಿ. ಸೊ ದ್ಯಾಟ್ಸ್ ಒನ್. ಅನದರ್ ಥಿಂಗ್ ಈಸ್ ಇದ್ರಾಗ ಎಕ್ಸ್ಟ್ರಾ ಮಾಡಲ್ ಐತಿ. ಸೊ ಎಕ್ಸ್ಟ್ರಾ ಮಾಡಲಿಂದ ಸನ್ರೂಫ್ ಬೇರೆ ಬರ್ತದೆ ಇದ್ರಾಗ. ಸೊ ಅದೊಂದು ಎಕ್ಸ್ಟ್ರಾ ಫ್ಯೂಚರ. ಪ್ರಾಕ್ಟಿಕಲಿ ಏನು ಯೂಸ್ ಇಲ್ಲ, ಬಟ್ ಫ್ಯೂಚರ್ ವೈಸ್ ಇಟ್ಸ್ ಅ ಗುಡ್ ಥಿಂಗ್. ಓಕೆ, ತೊಗೊಂಡು 2 ವರ್ಷ
ಅವಾಗಿಂದ ಪ್ರೈಸ್ ನೋಡೋದಾದ್ರೆ 10,90,000 ಆಫ್ಟರ್ ಎಲ್ಲ ಡಿಸ್ಕೌಂಟ್ಗಳು ತೆಗೆದ ನಂತರ ಆನ್ ರೋಡ್ ಪ್ರೈಸ್ ನಂಗೆ ಬೀಳಾಯಿತು 10,90,000, ಆಲ್ಮೋಸ್ಟ್ 11 ಲ್ಯಾಕ್ ಬರಾಬರ್ ಬೀಳಾಯ್ತು. ಸೊ ವ್ಯಾಲ್ಯೂ ಫಾರ್ ಮನಿ 100% ವ್ಯಾಲ್ಯೂ ಫಾರ್ ಮನಿ ಐತಿ ಇದು ಗಾಡಿ. ಯಾಕಂದರೆ ಇದ್ರಾಗ ಕೊಡುವಂಥ ಫೀಚರ ಆಲ್ಮೋಸ್ಟ್ SUV ಇದ್ರಾಗ ಕೊಡೋಂಗಿಲ್ಲ. ಇದು ಹ್ಯಾಚ್ಬ್ಯಾಕ್ ಇದ್ರೂ ಇಷ್ಟೊಂದು ಫೀಚರ್ ಕೊಟ್ಟಿದ. ಸೊ ಒಳಗೆ ಹೋಗೋಣ. ಕಮ್ ಟು ದಿಸ್ ಸೈಡ್. 90 ಡಿಗ್ರಿ ಅಂತ ಓಪನ್ ಆಗೋದಿಲ್ಲ ಇದ್ರಾಗ, ಬಟ್ ಇಟ್ಸ್ ಓಕೆ, ಆರಾಮು ಈಜಿದಾಗ ಒಳಗೆ ಹೋಗ್ಬೋದು. ಇದ್ರಾಗ ಈಜಿ ಟು ಎಂಟರ್ ಆಗ್ಬೋದು. 6.2 6.3 ಸ್ವಲ್ಪ ಪ್ರಾಬ್ಲಮ, ಬಟ್ ಐ ಆಮ್ 5.5, ಸೊ ವೆರಿ ಕಂಫರ್ಟೇಬಲ್. ಈಸಿಲಿ ಒಳಗೆ ಬಂದು ಕೂತ್ಕೋಬೋದು. ಟಿಕೆಟ್ ಹೋಲ್ಡ್ರ್. ಇನ್ನೊಂದು ಗುಡ್ ಫೀಚರ್ ಇದ್ರಾಗ ಏನಂತಂದರೆ, ನೀವು ನೋಡ್ಬೋದು ಸ್ಟೇರಿಂಗ ಲೆದರ್ ರೈಟ್ ಕವರ್ ಜೊತೆ ಸ್ಟೇರಿಂಗ್ ವೀಲ್ ಬರ್ತೈತೆ. ಇದ್ರಾಗ ವಾಯ್ಸ್ ಕಮಾಂಡ್, ಮೋಡ್ ಸೆಲೆಕ್ಷನ್. ಫಸ್ಟ್ ಇದು ಆನ್ ಮಾಡೋಣ. AC ಆಫ್. ಟೈರ್ ಪ್ರೆಷರ್ ಸ್ವಲ್ಪ ಪ್ರಾಬ್ಲಮ್ ಐತಿ ತೋರಿಸೈತಿ. ಇಟ್ಸ್ ಓಕೆ, ನಮ್ಗೆ ಜಸ್ಟ್ ರಿವ್ಯೂ ಮಾಡಬೇಕಾಗಿತ್ತು. ಇದು ಆಟೋಮೆಟಿಕ್ ಹೆಡ್ಲೈಟ್ ಬರ್ತೈತಿ. ಸೊ ಇದ್ರಾಗ ಆಟೋದಾಗ ನೀವು ಇಟ್ರೆ ಡೇದಾಗ ಆಟೋಮೆಟಿಕ್ಕಾಗಿ ಆಫ್ ಆಗ್ತೈತಿ ಹೆಡ್ಲೈಟ. ಆ್ಯಂಡ್ ದೆನ್ ನೈಟ್ ಆದಂಗೆ ಈವ್ನಿಂಗ್ ಆದಂಗೆ ಅಲ್ಲೊಂದು ಸೆನ್ಸರ್ ಐತಿ. ಸೆನ್ಸರ್ ಮೇಲೆ ಡಿಟೆಕ್ಟ್ ಮಾಡ್ಕೊಂಡು ಇದು ಆಟೋಮೆಟಿಕನ ಹೆಡ್ಲೈಟ್ ಆನ್ ಆಗ್ತೈತಿ. ಸೊ ಮತ್ತು ನೀವು ರಾತ್ರಿ ಸ್ಟಾಪ್ ಮಾಡಿದ ನಂತರ ಒಂದು 5 ಸೆಕೆಂಡ್ವರೆಗೂ ನೈಟ್ದಾಗ ನೀವೆಲ್ಲ ಪಾರ್ಕ್ ಮಾಡ್ತೀರಿ, ಲೈಟ್ ಆನ್ ಐತಿ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಆಟೋಮೆಟಿಕ್ ಒಂದು 5 ಸೆಕೆಂಡ್ವರೆಗೂ ಆನ್ ಇರ್ತೈತಿ. ಅದರ ನಂತರ ಇಂಜಿನ್ ಕಟ್ ಆಫ್ ಸೆನ್ಸರ್ ನೋಡ್ಕೊಂಡು ಆಟೋಮೆಟಿಕನ ಲೈಟ್ ಆಫ್ ಆಗಿಬಿಡ್ತೈತಿ. ಸೊ ಇದೊಂದು ಫೀಚರ್ ಆಯಿತು. ಆಮೇಲೆ ಇದು ಮೋಡ್ ಅಷ್ಟೊಂದು ಜಾಸ್ತಿನ ಯೂಸ್ ಮಾಡೋದಿಲ್ಲ. ಇದು ವ್ಯಾಲ್ಯೂಮ್ ಅಪ್ ಆ್ಯಂಡ್ ಡೌನ್, ಆ್ಯಂಡ್ ದಿಸ್ ಈಸ್ ದ ಮೋಡ್ ಕಂಟ್ರೋಲ್. ಬಟ್ ಮೋಡ್ ಇಲ್ಲೊಂದು ಐತಿ, ಇಲ್ಲೂ ಕೂಡ ನೋಡಿ, ಇಲ್ಲಿ ನೋಡ್ಬೋದು ನೀವು ಆ್ಯಪಲ್ ಕಾರ್ಪ್ಲೇ ಕನೆಕ್ಟ್ ಆಯಿತು. ಮೋಡ್ ಇದೆ. ಅದರ ನಂತರ ಇದು ಮೋಡ್ ಚೇಂಜ್ ಮಾಡೋದು, ವ್ಯಾಲ್ಯೂಮ್ ಅಪ್ ಆ್ಯಂಡ್ ಡೌನ್. ಸೊ ಸದ್ಯಕ್ಕೆ ಆಫ್ ಮಾಡೋದು. ಆಮೇಲೆ ಇದು ಬೈ ಚಾನ್ಸ್ ಫೋನ್ ಬಂದರೆ ಫೋನ್ ರಿಸೀವರ್ ಆ್ಯಂಡ್ ಫೋನ್ ಕಟ್ ಆಫ್. ಆ್ಯಂಡ್ ದಿಸ್ ಈಸ್ ದ ಸ್ಪೀಡೋಮೀಟ್ರದ ಅಥವಾ ಎನಾಲಾಗ್ ಡಿಸ್ಪ್ಲೇ ಏನೈತದ ಇನ್ಸ್ಟ್ರೂಮೆಂಟ್ಸ್ ಕ್ಲಸ್ಟರ್ಗೆ ಅದ್ರದ್ದು ಮೋಡ್ ಚೇಂಜ್ ಮಾಡೋದು. ಇಲ್ಲಿ ಟೈರ್ ಪ್ರೆಷರ್ ನೋಡ್ಬೋದು ನೀವು, ಟೈರ್ದಾಗ ಎಷ್ಟು ಏರ್ ಐತಿ ಎಲ್ಲ ಇದ್ರಾಗ ತೋರಿಸ್ತೈತಿ. ನೆಕ್ಸ್ಟ್ ದಿಸ್ ಈಸ್ ದ ಕ್ರೂಸ್ ಕಂಟ್ರೋಲ್. ಕ್ರೂಸ್ ಕಂಟ್ರೋಲ್ ನೀವು ಅಬೌವ್ 35 ಹೊಂಟಿದ್ರಿ ಅಂತಂದರೆ ನೀವು ಕ್ರೂಸ್ ಹಾಕಿದ್ರೆ ನೀವು ಅಪ್ ಆ್ಯಂಡ್ ಡೌನ್ ಮಾಡ್ಬೋದು ಕ್ರೂಸ. ಸೊ ಎಷ್ಟು ನಿಮ್ಗೆ ಕಿಲೋಮೀಟ್ರ್ ಪರ್ ಅವರ್ ಇಡಬೇಕೈತೆ ಇಷ್ಟಕೊಂಡು ನೀವು ಎಕ್ಸಿಲೇಟ್ ಮೇಲೆ ಕಾಲು ತೆಗೆದ್ರೆ ಸಾಕು, ಅದು ಆಟೋಮೆಟಿಕ್ ರನ್ ಆಗ್ತೈತಿ. ಸೊ ಆಲ್ಮೋಸ್ಟ್ ನಿಮ್ಗೆ 2 ಕಾಲಿಗೂ ರಿಲೀಫ್ ಸಿಗ್ತೈತಿ. ನೆಕ್ಸ್ಟ್ ಇದು ಓಕೆ ಬಟನ್. ಸೊ ಇದು ಸೆಟ್ಟಿಂಗ್ದಾಗ ಬರ್ತೈತಿ. ಸೆಟ್ಟಿಂಗ್ದಾಗ ಬರ್ತೈತಿ. ಇದು ಕ್ರೂಸ್ ಕಂಟ್ರೋಲ್ ಅಪ್ ಆ್ಯಂಡ್ ಡೌನ್, ಆ್ಯಂಡ್ ದಿಸ್ ಈಸ್ ದ ಕ್ರೂಸ್ ಕಂಟ್ರೋಲ್ ರಿವರ್ಸಲ್, ಮತ್ಲಬ್ ಆಫ್ ಮಾಡೋಕ್ಕೆ. ಮಿರರ್ ಅಡ್ಜಸ್ಟೇಬಲ. ಇದು ಮಿರರ್ ಫೋಲ್ಡರ್ ಬಟನ. ನೀವು ಅಬೌವ್ 15 km/h ಅದ್ರ ಮೇಲೆ ಸ್ಪೀಡ್ ಇತ್ತಂತಂದ್ರೆ ಆಫ್ ಮಾಡೋಕ್ಕಾಗೋದಿಲ್ಲ. ಸ್ಲೋ ಅಬೌವ್ 15 ಇದ್ದರೆ ಮಾತ್ರ ಇದನ್ನು ಆಫ್ ಮಾಡ್ಕೊಬೋದು. ಸೊ ಇದು ಮಿರರ್ ಅಡ್ಜಸ್ಟ್ಮೆಂಟ, ಮಿರರ್ ಗ್ಲಾಸ್ ಅಡ್ಜಸ್ಟ್ಮೆಂಟ್ ಐತಿ. ಇದು ಲಾಕ್ ಅನ್ಲಾಕ್ ಬಟನ್. ದೆನ್ ಈಸ್ ಈ 4 ಪವರ್ ವಿಂಡೋ ಕಂಟ್ರೋಲ್. ದೆನ್ ದಿಸ್ ಈಸ್ ದ ಚೈಲ್ಡ್ ಸೇಫ್ಟಿ ಲಾಕ್ ಹತ್ರ ಬರ್ತೈತಿ ಸೊ ಇದನ್ನು ಆಫ್ ಮಾಡ್ತಂತಂದರೆ ಚಿಲ್ಡ್ರನ್ಸ್ ಯಾರೂ ಅಪ್ ಆ್ಯಂಡ್ ಡೌನ್ ಮಾಡೋದು ಹಂಗೆ ಮಾಡೋಕ್ಕೆ ಬರೋದಿಲ್ಲ. ಸೊ ನಮ್ಮ ಕೈಯಾಗಿರ್ತದೆ ಕಂಟ್ರೋಲ, ಬೇರೆಯವ್ರಿಗೆ ಯಾರಿಗೂ ಕಂಟ್ರೋಲ್ ಹೋಗೋದಿಲ್ಲ ಇದು. ಸೊ ದಿಸ್ ಈಸ್ ನೆಕ್ಸ್ಟ್ ಥಿಂಗ್. ಆ್ಯಂಡ್ ಮ್ಯಾಲೆ ನೋಡ್ತಂತಂದ್ರೆ ಇದು ಸನ್ವೈಸರ. ಇದ್ರಾಗ ಒಂದು ಟಿಕೆಟ್ ಹೋಲ್ಡ್ರ್ ಇಡೋಕೈತಿ. ಇಲ್ಲಿ ಜಸ್ಟ್ ನಾ ಒಂದು ಇದು ಇಟ್ಟಿದ್ರು. ಸೊ ದಿಸ್ ಒನ್ ಈಸ್ ಸನ್ಗ್ಲಾಸ್ ಹೋಲ್ಡ್ರ್, ಆ್ಯಂಡ್ ದಿಸ್ ಈಸ್ ಸ್ಟೇರಿಂಗ್. ನೆಕ್ಸ್ಟ್ ಫೀಚರ್ ಇದು 2 ವೇ ಆಫ್ ಅಡ್ಜಸ್ಟೇಬಲ್ ಐತಿ, ಟಿಲ್ಟ್ ಆ್ಯಂಡ್ ಟೆಲಿಸ್ಕೋಪಿಕ್. ಓಕೆ, ದಿಸ್ ಇಸ್ ದ ಟಿಲ್ಟ್ ಆ್ಯಂಡ್ ದೆನ್ ಟೆಲಿಸ್ಕೋಪಿಕ್. ಮೇಲೆ ಕೆಳಗೆ 2 ಸೈಡ್ ಅಡ್ಜಸ್ಟ್ ಮಾಡ್ಕೊಬೋದು. ಇದೊಂದು ಫೀಚರ್ ಆಯಿತು. ನೆಕ್ಸ್ಟ್ ಥಿಂಗ್ 1 ಲೀಟ್ರ್ ಬಾಟಲ್ ಹೋಲ್ಡ್ರ್ ಇದ್ರಾಗ ಇರ್ತೈತಿ. ಆಮೇಲೆ ಸ್ಪೀಕರ್ಸ್, 2 ಸ್ಪೀಕರ್ಸ್ ಆ್ಯಂಡ್ 2 ಟ್ವಿಟರ್ಸ್ ಅದಾವು. ರಿಯರ್ ಬೂಟ್ ಸ್ಪೇಸ್ದಾಗ ಒಂದು ಸಬ್ಬೂಪರ್ ಬರ್ತೈತಿ ಇದ್ರಾಗ, ಕಂಪ್ನಿ ಫಿಟ್ಟೆಡ. ಸೊ ನೆಕ್ಸ್ಟ್ ಇದ್ರೊಳಗೆ ನೀವು ನೋಡ್ಬೋದು ಇನ್ಸ್ಟ್ರೂಮೆಂಟ್ಸ್ ಕ್ಲಸ್ಟರ್ ಎಷ್ಟೊಂದು ಬೆಸ್ಟ್ ಐತಿ ಇದ್ರಾಗ. ಸೊ ದ ನೆಕ್ಸ್ಟ್ ಥಿಂಗ್ ಈಸ್ ವೈಪರ್ ಕಂಟ್ರೋಲ್. ಇದು ರಿಯರ್ಗೂ ಬರ್ತೈತಿ. ರಿಯರು ನೋಡ್ಬೋದು, ಅಲ್ಲಿ ರಿಯರ್ ವರ್ಕ್ ಆಗೈತಿ. ದೆನ್ ಫ್ರಂಟ್. ಓಕೆ, ಆ್ಯಂಡ್ ನೆಕ್ಸ್ಟ್ ವಾಟರ್ ಸ್ಪ್ರೇ ಫೆಸಿಲಿಟಿ ಜೊತೆ ಬರ್ತೈತಿ. ಆಮೇಲೆ ಇಂಟ್ರೂಮೆಂಟ್ಸ್ ಕ್ಲಸ್ಟರ್ದಾಗ ನೋಡ್ಬೋದು ನೀವು, ಇದು ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಆ್ಯಂಡ್ 2 in 5 ಎಲ್ಲ ಐತಿ. ಸೊ ಆಲ್ಮೋಸ್ಟ್ ಬಟನ್ ಇಲ್ಲಿ ಫಿಸಿಕಲ್ ಬಟನ್ಸು ಇಲ್ಲಿ ಬರ್ತಾವೆ. ದಿಸ್ ಇಸ್ ದ 81s AC ವೆಂಟ್ಸ್ 1 2 3 4. ಓಕೆ,
ಆಮೇಲೆ ಇದ್ರಾಗ ಆಟೋಮೆಟಿಕ್ ಎ ಸಿ ಬರ್ತೈತಿ. ಬಿಕಾಸ್ ಇದು ಆಟೋ ಹಾಕ್ತಂದ್ರೆ ಆಟೋದಾಗ ಆಟೋಮೆಟಿಕನ್ನು ಸೆನ್ಸ್ ಮಾಡ್ಕೊಂಡು ಎಲ್ಲನೂ ಇದು ಕಂಟ್ರೋಲ್ ಮಾಡ್ಕೊತೀವಿ. ಆಟೋಮೆಟಿಕ್ ಆಫ್ ಮಾಡ್ಬೋದು, ಮ್ಯಾಲ್ಯೂನು ಕಂಟ್ರೋಲ್ ಮಾಡ್ಬೋದು, ಫ್ರೋಝನ್, ರಿಯರ್ ಇದೆಲ್ಲ ಐತೆ. ಆಮೇಲೆ ಎ ಸಿ ವೆಂಟ್ಸ್ 4 ಬರ್ತಾವೆ. ಆಮೇಲೆ ಇದು ಹೆಜಾರ್ಡ್ ಸ್ವಿಚ್ ಅಂತೂ ನಿಮ್ಗೆ ಗೊತ್ತೈತಿ. ಆಮೇಲೆ ಇದ್ರಾಗ ಇಂಜಿನ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಬರ್ತೈತಿ. ಇಲ್ಲಿ ನಾನು ನೋಡ್ಬೋದು ಇಂಜಿನ್ ಸ್ಟಾರ್ಟ್ ಆಫ್ ಬಟನ್. ನಿಮ್ಮ ಹತ್ರ ಜಸ್ಟ್ ಈ ಇಲ್ಲಿಗೆ ಒಳಗಿದ್ರೆ ಸಾಕು. ದಿಸ್ ಈಸ್ ಇಂಜಿನ್ ಸೌಂಡ್. ವೆರಿ ಸೈಲೆಂಟ್ ಇಂಜಿನ್ ಐತಿದೆ, ಕಪ ಇಂಜಿನ್. ಸಮ್ಟೈಮ್ಸ್ ಗೊತ್ತಾಗೋದಿಲ್ಲ ಇದು ಸ್ಟಾರ್ಟ್ದಾಗ ಆಯಿತು ಇಲ್ಲ ಅಂತೇಳಿ. ನೀವು ನೋಡ್ಬೋದು ಏಕ್ದಮ್ ಸ್ಮೂತ್ ಸೌಂಡ್ ಐತಿ. ಆಮೇಲೆ ಇದು ನೈಟ್ ಡಿಮ್ಮಿಂಗ ಆಟೋಮೆಟಿಕ್ ಇಲ್ಲ, ಬಟ್ ಇಟ್ಸ್ ಓಕೆ. ದಿಸ್ ಈಸ್ ದ ಸನ್ಗ್ಲಾಸ್ ಹೋಲ್ಡರ್ ಅಗೇನ್, ಆ್ಯಂಡ್ ದಿಸ್ ಈಸ್ ಎಲೆಕ್ಟ್ರಿಕ್ ಸನ್ರೂಫ್. ಫುಲ್ ಓಪನ್ ಆಗ್ತೈತಿ. ಪ್ರಾಕ್ಟಿಕಲಿ ಒಂದು ಸಣ್ಣ ಹುಡುಗ ನಿಂತ್ಕೋಬೋದು ಜಸ್ಟ್ ಫಾರ್ ಫನ್ನ, ಬಟ್ ಅಷ್ಟೊಂದು ಏನು ಯೂಸ್ ಇಲ್ಲ. ನೆಕ್ಸ್ಟ್ ಓಪನ್ ಆಫ್ ಆಗ್ತೈತಿ. ಒನ್ಸ್ ಪ್ರೆಸ್ ಆನ್, ರಿಮೂವ್ ಆಗ್ತೈತಿ, ಸನ್ರೂಫ್ ಓಪನ್, ದೆನ್ ಅಗೇನ್ ಆಫ್. ಸೊ ಇದೇನೈತಿ ಕವರ ಮ್ಯಾನ್ಯುವಲಿ ನೀವು ಇದು ಮಾಡ್ಬೇಕಾಗ್ತೈತಿ. ಇಲ್ಲೂ ಒಂದು ಬಟನ್ ಕೊಟ್ಟಿದ್ದರು. ಸೊ ಡ್ರೈವರ್ ಸೈಡ್ ಏನು ಗ್ರ್ಯಾಬ್ ರೇಲ್ ಬರೋದಿಲ್ಲ, ಬಟ್ ಪ್ಯಾಸೆಂಜರ್ಗೆಲ್ಲರಿಗೂ 3 ಜನಕ್ಕೆ ಗ್ರ್ಯಾಬ್ ರೇಲ್ ಬರ್ತೈತಿ. ಆ್ಯಂಡ್ ವ್ಯಾನಿಟಿ ಮಿರರ್ ಒಂದು ಸೈಡ್ ಕೊಟ್ಟಿದ್ದ, ಈ ಸೈಡ್ ಅಂತೂ ಬರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಕೂಲ್ಡ್ ಗ್ಲಬ್ ಬಾಕ್ಸ್. ಕೂಲ್ಡ್ ಇರ್ತೈತಿ ಅದು. ಇದ್ರಾಗ ವಾಟರ್ ಬಾಟಲ್ ಇಟ್ಟರೆ ಎ ಸಿ ಆನ್ ಇದ್ದಾಗ ಕೂಲ್ ಆಗ್ತೈತಿ, ಆದಷ್ಟು ಮಟ್ಟಿಗೆ ಆಗ್ತೈತಿ. ಸೊ ಈ ಸೆಗ್ಮೆಂಟ್ದಾಗ ಯಾರೂ ಕೊಡೋದಿಲ್ಲ. ಆಟೋಮೆಟಿಕ್ ಎ ಸಿ ವೆಂಟ್ಸ. ದೆನ್ ಇಲ್ಲೊಂದು USB ಫಾಸ್ಟ್ ಚಾರ್ಜರ್ ಕೊಟ್ಟಿದ್ದ, ಇಲ್ಲೊಂದು ನಾರ್ಮಲ್ USB ಚಾರ್ಜರ್ ಕೊಟ್ಟಿದ್ದ. ಆ್ಯಂಡ್ ದಿಸ್ ಈಸ್ ಸಿಗರೇಟ್ ಲೈಟರ್. ಆ್ಯಂಡ್ ಇದ್ರಾಗ ಇನ್ನೊಂದು ವಿಷಯ ಏನಂತಂದ್ರೆ ವೈರ್ಲೆಸ್ ಚಾರ್ಜರ್ ಕೊಟ್ಟಿದ್ದಾರೆ ಇದ್ರಾಗ. ಸೊ ವೈರ್ಲೆಸ್ಲಿ ಚಾರ್ಜ್ ಆಗ್ತೈತಿ. ಸೊ ನಿಮ್ಮ ತಕ್ಕ ಯಾವ್ರೆ ಆ್ಯಪಲ್ ಈ ಥರ ವೈರ್ಲೆಸ್ ಚಾರ್ಜರ್ ಇದ್ದರೆ ಇಲ್ಲಿ ಇಡ್ಬೋದು. ನಿಮ್ಗೆ ಅನ್ಸೈತಿ ಗಾಡಿ ಆನ್ ಅಂತೇಳಿ, ಅನ್ಸಂಗಿಲ್ಲಲ್ಲ ಆ ಥರ. ಆಮೇಲೆ ದಿಸ್ ಈಸ್ ದ ಬಾಟಲ್ ಹೋಲ್ಡ್ರ್, 2 ಕಪ್ ಹೋಲ್ಡ್ರ್ ಅನ್ಬೋದು. ಇಲ್ಲಿ 2 ಕಪ್ ಅವ್ರು ಕೊಟ್ಟದ. ಆಮೇಲೆ ಇದು ಸ್ಟೇರಿಂಗ್ ವೀಲ್ಗೂ ಸದ್ಯಕ್ಕೆ ಏನದ ಗೇರ್ ಲಿವರ್ಗೂ ಲೆದರ್ ರೆಡ್, ಒರಿಜಿನಲ್ ಲೆದರ್ ಐತಿದ, ಲೆದರ್ ರೆಡ್ ಕೊಟ್ಟಿದ್ದ. ಆಮೇಲೆ ಅದು ಸೀಟ್ಸ. ಆಮೇಲೆ ಇಲ್ಲೊಂದು ಹ್ಯಾಂಡ್ ರೆಸ್ಟ್ ಕೊಟ್ಟಿದ್ದ. ಮಿನಿಮಮ್ ಸಮ್ ಈ ಥರ ಇಡ್ಬೋದು. ನೀವು ಏನಾರೇ ಸಮ್ ಐಟಮ್ಗಳು ಇದ್ದನ್ನು ಕ್ಯಾರಿ ಮಾಡ್ಬೋದು. ಮೊಬೈಲ್ಸ್ ಅದಕ್ಕೆ ಕುಂತಿದ್ರಾಗ ಮಿನಿಮಮ್ ಅಮೌಂಟ್ ಆಫ್ ಸ್ಪೇಸ್ ಐತಿ. ಗುಡ್ ಥಿಂಗ್. ದಟ್ಸ್ ಇಟ್ ಗೈಸ್ ಇನ್ ದ ಫ್ರಂಟ್. ಇಂಜಿನ್ ಆಫ್ ಮಾಡ್ತಾನೆ. ಸೊ ಇದೆಲ್ಲ ಡೋರ್ ಓಪನ್ ಮಾಡಲತ್ತಿ ಇದು ಮಾಡಕ್ಕೆ ನೋಡ್ಬೋದು ಸ್ಪೇಸ್ ಹಂಗೈತಿ. ನೆಕ್ಸ್ಟ್ ಥಿಂಗ್ ಆ್ಯಂಡ್ ರೇರ್ ಹೋಗೋಣ ಈಗ ಹಿಂದೆ. ಹೊರಗಡೆ ನಿಮ್ಗೆ ತೋರಿಸ್ತೀನಿ ಏನೇನೈತೆ ತಳಿ. ಆಮೇಲೆ ಇದು ಬಂದಿಟ್ಟು ಹೆಡ್ಲೈಟ್ ಲೆವೆಲ್ ಅಡ್ಜಸ್ಟರ. ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಬರತ್ತವೀಗ. ಸೊ ನನ್ನ ಹೈಟ್ 5.5. ಆಲ್ಮೋಸ್ಟ್ ನೋಡಿಲಿ ಹೆಡ್ ಸ್ಪೇಸ್ ಜಾಸ್ತಿ ಐತಿ. ಇವನ್ 6.2ವರೆಗೂ ಏನು ಹೆಡ್ ಸ್ಪೇಸ್ ಏನು ಕಡಿಮೆ ಬೀಳೋದಿಲ್ಲ, ಜಾಸ್ತಿ ಐತಿ ಜಾಗ. ರಿಯರ್ ಸೈಡೂ ನಿಮ್ಗೆ ಸೀಟ್ ಬೆಲ್ಟ್ ಆಪ್ಷನ್ ಐತಿ, ಬಟ್ ಯಾರು ಹಾಕೋದಿಲ್ಲ ರಿಯರ್ ಸೈಡ್ನಾಗ ನಮ್ಮವ್ರ. ಸೊ ಅದಕ್ಕೆ ಇಲ್ಲಿ ಹೋಗೈತಿ. ರಿಯರ್ದಾಗೂ ಸೀಟ್ ಬೆಲ್ಟ್ ಇದೈತಿ. ಆಮೇಲೆ ಇಲ್ಲಿ ನೋಡ್ಬೋದು 3 ಹೆಡ್ ರೆಸ್ಟ್ ಕೊಟ್ಟಿದ್ದಾರೆ ಇದ್ರಾಗ. ಆ್ಯಂಡ್ ಇದ್ರಾಗ ಗ್ರ್ಯಾಬ್ರೇಲ್ ಐತಿ, ಲೈಟ ಪ್ಲಸ್ ರಿಯರ್ AC ವೆಂಟ್ ಐತಿ ಇದ್ರಾಗ. ಆಮೇಲೆ ಇಲ್ಲೊಂದು ಮೊಬೈಲ್ ಚಾರ್ಜರ್ ಐತಿ. ಆ್ಯಂಡ್ ಮೊಬೈಲ್ ಇಲ್ಲಿ ಇಡೋಕೆ ಒಂದು ಸ್ಪೇಸ್ ಕೊಟ್ಟಿದ್ದಾರೆ ನೋಡ್ಬೋದು. ಮೊಬೈಲ್ ಇಟ್ಕೊಂಡು ಚಾರ್ಜ್ ಮಾಡ್ಬೋದು. AC ವೆಂಟ್ಸ ಆಫ್ ಆ್ಯಂಡ್ ಆನ್ ನೀವು ಅಡ್ಜಸ್ಟು ಮಾಡ್ಕೋಬೋದು ಇದ್ರಾಗನ. ರಿಯರ್ AC ವೆಂಟ್ ಕೆಲವೊಂದು ಗಾಡಿಗಳು ಕೊಡೋದಿಲ್ಲ, ಅದು ಇದ್ರಾಗ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ರಿಯರ್ ಸೈಡ್ಸ್ ಅದಕ್ಕೆ ನಿಮ್ಗೆ ಹ್ಯಾಂಡ್ ರೆಸ್ಟ್ ಕೊಟ್ಟಿದ್ದಾರೆ. ಮಿಡಲ್ದಾಗ ಒಂದು ಹ್ಯಾಂಡ್ ರೆಸ್ಟ್ ಕೊಡಬೇಕಾಗಿತ್ತು, ಬಟ್ ದಿಸ್ ಪ್ರೈಸ್ ಪಾಯಿಂಟ್ ಇಷ್ಟ ಸಿಗೋದ. ಮತ್ತು ಇಲ್ಲೊಂದು ಹುಕ್ ಕೊಟ್ಟಿದ್ದ, ಏನಾರೇ ಐಟಮ್ಸ್ ಕ್ಯಾರಿ ಮಾಡೋಕೆ ಹುಕ್ ಹಾಕ್ಕೊಬೋದು. ಸೊ ಇಲ್ಲೂ 1 ಲೀಟ್ರ್ ಬಾಟಲ್ ಹೋಲ್ಡ್ರ್ ಕೊಟ್ಟಿದ್ದ ಅದ್ರಾಗ. ಆಮೇಲೆ ಆ ಸೈಡ್ ಅಷ್ಟ 3 ಮಂದಿ ಆರಾಮ್ಸೆ ಕೂತ್ಕೋಬೋದು. 3 ಮಂದಿ. ಮಿಡಲ್ದಾಗ ಒಂದು ಚೈಲ್ಡ ಅಥವಾ ನಾರ್ಮಲಿ ಸ್ಲಿಮ್ ಆಗಿರೋರು ಒಂದು 3 ಮಂದಿ ಆರಾಮ್ಸೆ ಇರ್ಕೊಂಡ್ಬೋದು. ಒಂದು ಫ್ಯಾಟೇ ಇರೋರು 2 ಮಂದಿ ಆರಾಮ್ಸೆ ಇರ್ಕೊಂಡ್ಬೋದು. ಅಷ್ಟೇ. ಹೊರಗೆ ಹೋಗೋಣ ಇಲ್ಲಿಂದ. ಆಮೇಲೆ ಇದಿದೆ 360 ಲೀಟರ್ಸ್ ಬೂಟ್ ಸ್ಪೇಸ್. ದಟ್ಸ್ ದ ಗುಡ್ ಥಿಂಗ್. ಭಾಳ ಡಸ್ಟ್ ಆಗೈತಿ ಗಾಡಿ. ತೊಳ್ಯಾಕೆ ಯಾವುದೇ ರೀತಿಯ ಇದಿಲ್ಲ. ನಮ್ಮ ಹತ್ರ ಈಗ ಸಾಧನಗಳಿಲ್ಲ, ಟೈಮೂ ಇಲ್ಲ. ಸೊ ಆ ಥರ ಫೆಸಿಲಿಟೀಸ್ ಇಲ್ಲ. ಸೊ ಬೆಂಗ್ಳೂರಿಗೆ ಹೋಗಿ ನಾನು ತೊಳಸ್ತಾನು. ಆಮೇಲೆ ಇನ್ನೊಂದು ನಿಮ್ಗೆ ಫೀಚರ್ ಹೇಳ್ಬೇಕಂತೀನಿ, ಅದು ಗಾಡಿ ಸ್ಟಾರ್ಟ್ ಮಾಡಿ ಓಕೆ ರಿವರ್ಸ್ದಾಗ ಹಾಕ್ತಾರಲ್ಲ ನೀವು.
ಸೊ ನಿಮ್ಗೆ ಅವಾಗ ಅಡ್ಯಾಪ್ಟಿವ್ ಗೈಡ್ಲೈನ್ ಸಿಗ್ತಿತ್ತು ಇದ್ರಾಗ. ಸೊ ಗಾಡಿ ಯಾವ ಸೈಡ್ ಟರ್ನ್ ಆಗ್ತಿತ್ತು ಅನ್ನೋದು, ರಿಯರ್ ಸೈಡ್ನಿಂದ ಗಾಡಿ ಯಾವ ಸೈಡ್ ಹೋಗ್ತಿತ್ತು ಅನ್ನೋದು ಇದ್ರಾಗ ಅಡ್ಯಾಪ್ಟಿವ್ ಗೈಡ್ಲೈನ್ಸ್ ಒಂದು ಕೊಟ್ಟಿಲ್ಲ. ರೀಸೆಂಟಾಗಿ ನಮ್ಮ ಬ್ರದರ್ ಒಂದು ಗಾಡಿ ತೊಗೊಂಡ್ರು ಫ್ರಾಂಕ್ಸ. ಸೊ ಅದ್ರಾಗ ಈ ಥರ ಎಲ್ಲ ಫೀಚರ್ ಇಲ್ಲ. ಆಮೇಲೆ ಕಂಪ್ಲೀಟ್ ಫಿಟೆಡ್ ಕ್ಯಾಮ್ರಾನ ಬರೋದಿಲ್ಲ, ನೀವು ಆಫ್ಟರ್ ಮಾರ್ಕೆಟ್ ಹಾಕ್ಸ್ಬೇಕು. ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ರೆ ಈ ಥರ ಫ್ಯೂಚರ್ ಎಲ್ಲ ಅದ್ರಾಗ ಪ್ರೊವೈಡ್ ಆಗೋದಿಲ್ಲ. ದ್ಯಾಟ್ಸ್ ಅದರ ಥಿಂಗ್. ಆಮೇಲೆ ಇದ್ರ ಇನ್ನೊಂದು ನೀವು ನೋಡ್ಬೋದು, ಇಲ್ಲಿ ಸಬ್ ಊಪರ್ ಇಲ್ಲೈತಿ, ಇಲ್ಲಿಂದನ ಸಬ್ ಊಪರ್ ಸೌಂಡ್ ಇಲ್ಲೈತಿ. ಮುಂದೆ 2 ಸ್ಪೀಕರ್ ಅದಾವು. ಆಮೇಲೆ ಆ್ಯಂಪ್ಲಿಫೈರ್ ಇಲ್ಲೈತಿ. ನಾವು ಮೇನ್ ಆ್ಯಂಪ್ಲಿಫೈರ್ ಇಲ್ಲೈತಿ. ಒಂದು ಸೆಕೆಂಡ್ ನಾನು ತೋರಿಸ್ತೀನಿ ನಿಮ್ಗೆ. ಇಲ್ಲ ಎಲ್ಲ ಗಲೀಜು ಮಾಡಿ ಇಟ್ಟಿದಾರು ನಮ್ಮ ಮನೆಗಿನವ್ರ. ಮೇನ್ ಆ್ಯಂಪ್ಲಿಫೈರ್ ಇಲ್ಲೈತಿ. ನೋಡ್ಬೋದು, ಮೇನ್ ಆ್ಯಂಪ್ಲಿಫೈರ್ ಇಲ್ಲೈತಿ ಕೆಳಗೆ. ಜಸ್ಟ್ ಒಂದು ಸೆಕೆಂಡ್ ನಿಮ್ಗೆ ತೋರಿಸ್ತೀನಿ. ಕೆಳಗಿದ್ದಿಲ್ಲ ಆ್ಯಂಪ್ಲಿಫೈರ್, ಅದು ವೈರೆಲ್ಲ ಹೋಗಿದ್ದು ಇಲ್ಲಿ. ಕಂಪ್ನಿ ಫಿಟೆಡ್ ಐತಿದ. ಆ್ಯಕ್ಚುಲಿ ಇದು ಕಂಪ್ಲೀಟ್ ಫಿಟೆಡ್. ನೀವು ಸಪ್ರೇಟಾಗಿ ಏನು ₹1 ಖರ್ಚು ಮಾಡುವಾಗಿಲ್ಲ. ದಿಸ್ ಇಸ್ ದ ಸಬ್ ಊಪರ್ ಗೈಸ್ ಇನ್ಸೈಡ್. ಇನ್ನೂ ಲೌಡರ್ ಸೌಂಡ್ ಇದೆ. ಡ್ರೈವಿಂಗ್ ಮಾಡೋದನು ನೀವು ನೋಡ್ಬೋದು. ಡೇದಾಗ ಡಿಸ್ಪ್ಲೇನ ಚೇಂಜ್ ಆಗಿರ್ತೈತಿ, ಮತ್ತು ಈಗ ನೈಟ್ ಏನೈತಿ ಇಂಪೋರ್ಟೆಂಟ್ಮೆಂಟ್ ಡಿಸ್ಪ್ಲೇ ಡಿಫ್ರೆಂಟ್ ಆಯಿತು. ಬಿಕಾಸ್ ಡೇದಾಗ ಡಾರ್ಕ್ ಇರ್ತೈತಿ. ಯಾವ ರೀತಿ ಸಾಯಂಕಾಲ ಆಗ್ತೈತಿಲ್ಲ ಅದೇ ಟೈಪ್ ಆ ಸೆನ್ಸರ್ಲೇ ಡಿಸ್ಪ್ಲೇ ಏನಾಗ್ತೈತಿ ಭಾಳ ಬ್ಲ್ಯಾಕ್ ಆಗಿಬಿಡ್ತೈತಿ. ಅಂದ್ರೆ ಒಂಥರ ಡಾರ್ಕ್ದಿಂದ ಎಕ್ದಮ್ ನಾರ್ಮಲ್ ಆಗಿಬಿಡ್ತೈತಿ. ನೈಟ್ ಮೋಡಿಗೆ ಹೋಗಿ ಕನ್ವರ್ಟ್ ಆಗಿಬಿಡ್ತೈತಿ, ನೈಟ್ ಬರೋಗೋಟಿಗೆ. ಆಮೇಲೆ ನೋಡ್ಬೋದು ಇದು ಹೆಡ್ಲೈಟ್ ಏನೈತಲ್ಲ ಇದು ಈಗ ಲೋ ಬೀಮ್ದಾಗ ಐತೆ ನೋಡ್ಬೋದು. ಹೈ ಬೀಮ್, ಲೋ ಬೀಮ್. ಓಕೆ, ಇದಾಗೂ ಅಡ್ಜಸ್ಟ್ ಮಾಡ್ಬೋದು ಮೇಲೆ ಕೆಳಗೆ. ನೀವು ಇನ್ನೊಂದು ಈ ಕಡೆ ನೋಡ್ಬೋದು, ಜಸ್ಟ್ ಸೈಡ್ದಾಗ ರೈಟ್ ಸೈಡ್ ಇದೇನಪ್ಪ ಅಂತಂದ್ರೆ ತೋರಿಸ್ತೀನಿ ನಿಮ್ಗೆ ಆಮೇಲೆ. ಅವಾಗಲೇ ಹೇಳ್ದಂಗೆ ನಾ ಡೇದಾಗ ಹೇಳ್ದಂಗೆ ಹೆಂಗೆ ಸ್ಟೇರಿಂಗ್ ಟರ್ನ್ ಆಗ್ತೈತಿಲ್ಲ ಆ ಟೈಪ ಆ ಸೈಡ್ ಒಂದು ಯೆಲ್ಲೋ ಕಲರ್ ಲೈಟ್ ರಿಫ್ಲೆಕ್ಟ್ ಆಗ್ತೈತಿ. ನೀವು ನೋಡ್ಬೋದು. ನಮ್ಮ ಮಿರರ್ ಒಂದು ಸ್ವಲ್ಪ ಬಂದ್ ಮಾಡ್ಕೊತಾನು. ಓಕೆ, ಬಂದ್ ಮಾಡ್ಕೊನಿ. ಈಗ ನೋಡ್ರಿ, ನಾ ರೈಟ್ ಸೈಡ್ ಟರ್ನ್ ಮಾಡಿ ಅಲ್ಲಿ ಯೆಲ್ಲೋ ಕಲರ್ ಒಂದು ರಿಫ್ಲೆಕ್ಟರ್ ಆಗೈತೆ ನೋಡ್ರಿ ಲೈಟ್. ಸೊ ಅದು ಯೆಲ್ಲೋ ಕಲರ್ದಾಗ ರಿಫ್ಲೆಕ್ಟ್ ಆಗ್ತೈತಿ. ಸೊ ನಿಮ್ಗೆ ಗೊತ್ತಾಗ್ತೈತಿ ಟರ್ನ್ ಮಾಡೋದ್ನಾಗ ಅಲ್ಲಿ ಟರ್ನಿಂಗ್ ಸೈಡ್ದಾಗ ಯಾವ ಥರ ಆಬ್ಜೆಕ್ಟ್ ಐತಿ. ಅಂದ್ರೆ ಒಂದು ಏನಾರ ಕಲ್ಲಾಗಲಿ ಅಥವಾ ಏನಾರು ಒಂದು ಹಳ್ಳ ಆಗಲಿ ನಿಮ್ಗೆ ಗೊತ್ತಾಗ್ತೈತಿ. ಸೊ ಅದೇ ಟೈಪ ಈಗ ನಾನು ತಗೊನಿ. ನೀವು ನೋಡ್ಬೋದು ಲೆಫ್ಟ್ ಸೈಡ್ದಾಗು ನಾ ಟರ್ನ್ ಮಾಡ್ಕೊಟ್ಟು ಮತ್ತೆ ಬರ್ತದೆ ಅಲ್ಲೊಂದು ಲೈಟ್ ಎಕ್ಸ್ಟ್ರಾ ಲೈಟ್ ಬರ್ತೈತಿ. ಅದು ಆ ಸೈಡ್ದಾಗ ಏನೇನೈತೆ ಅನ್ನೋ ತೋರಿಸ್ತೈತಿ. ಸೊ ಇದೊಂದು ಫ್ಯೂಚರ್ ಈ ಕ್ಲಾಸ್ದಾಗ ಗಾಡಿಗಳು ಅಂದರೆ ಈ ಸಿಗ್ಮೆಂಟ್ ಗಾಡಿಗಳ್ದಾಗ ಇದು ಇರೋದಿಲ್ಲ. ಇದ್ರಾಗ ಕೊಟ್ಟಿದ ನಿಮ್ಗೆ ಹೇಳ್ಬೇಕಂತಂದ್ರೆ ಈ ಸೆಗ್ಮೆಂಟ್ ಗಾಡಿಗಳು ಬರೋದಿಲ್ಲ ಅಂತಂದ್ರೆ ನಿಮ್ಗೆ ಏನು ಹೇಳ್ದೆ, ಹೈ ಪ್ರೀಮಿಯಮ್ ಗಾಡಿಗಳ್ದಾಗ ಈ ಫೀಚರ್ಗೂ ಕೊಟ್ಟಿರ್ತಾರೆ. ನಾರ್ಮಲಿ ಬಲೆನೋದಾಗಿಲ್ಲ, ಅಲ್ಟ್ರೋಸ್ದಾಗಿಲ್ಲ, ಆಮೇಲೆ ಟೊಯೋಟಾ ಗ್ಲಾನ್ಸಾದೊಳಗಿಲ್ಲ. ಸ್ಪೆಷಲಿ ಬಿಕಾಸ್ ಇವು ಮೇನ್ ಕಾಂಪಿಟೇಟರ್ ಇದು ಇವ್ರು ಅವರೇ ಈ ಗಾಡಿಗೆ. ನಿಮ್ಗೆ ಹೇಳ್ಬೇಕಂದ್ರೆ ಮೇನ್ ಕಾಂಪಿಟೇಟರ್ ಯಾರು ಅಂತಂದ್ರೆ ಹ್ಯುಂಡೈದಾಗ i20 ಕಾಂಪಿಟೇಟರ
ಮಾರುತಿ ಸುಜುಕಿ ಬಲೆನೋ, ಟಾಟಾ ಆಲ್ಟ್ರೋಸ್, ಆಮೇಲೆ ನಿಮ್ಗೆ ಇನ್ನೊಂದು ಹ್ಯಾಚ್ಬ್ಯಾಕ್ ಹೇಳ್ಬೇಕು ಪ್ರೇಮಸ್ ಗ್ಲಾನ್ಸಾ, ಮತ್ತಲಬ್ ಟೊಯೋಟಾ ಗ್ಲಾನ್ಸಾ ಸೇಮ್ ಈ ಸೆಗ್ಮೆಂಟ್ ಗಾಡಿ ಅದ. ಆ ಮೂರದ್ರಾಗಿಲ್ಲ, ಪ್ರೀಮಿಯಮ್ ಸೆಗ್ಮೆಂಟ್ನಾಗ ಐತೆ ಅಂತೇಳಿ. ಇದು ಹೈ ಬೀಮ್, ದಿಸ್ ಇಸ್ ದ ಲೋ ಬೀಮ್. ಹೈ ಬೀಮ್ ಅಗೇನ್ ನೀವು ನೋಡ್ಬೋದು ಎಲ್ಲಿ ದೂರವರೆಗೂ ಎಷ್ಟು ಲೈಟ್ ಹೊಂಟೈತಿ, ಆಮೇಲೆ ಬ್ರೈಟ್ನೆಸ್ ಎಷ್ಟಿದೆ ಅನ್ನೋದು ನೋಡ್ಕೊಟ್ರಿ. ಸೊ ಈ ಥರ ಫೀಚರ್ಗಳು ನೋಡಿದಾಗ i20 ಇಸ್ ದ ಬೆಸ್ಟ್ ಚಾಯ್ಸ್ ಅನಿಸ್ತೈತಿ. ಹಾಲಾಕಿ ಇದ್ರಾಗ ಮೈಲೇಜ್ ಸ್ವಲ್ಪ ಕಡಿಮೆ ಐತಿ, ನಿಮ್ಗೆ ಅನ್ಸೋ ಮಟ್ಟಿಗೆ ಹೈವೇದಾಗ ಒಂದು 18-19 ಸಿಗ್ತೈತಿ, ಸಿಟಿದಾಗ ಒಂದು 12-13 ಸಿಗ್ತೈತಿ. ಬಟ್ ಬಿಲ್ಡ್ ಕ್ವಾಲಿಟಿ ಆಲ್ಸೋ ಸೂಪರ್. ಆಲ್ರೆಡಿ ನಾ 2 ಟೈಮ್ಸ್ ಕ್ರ್ಯಾಶ್ ಮಾಡಿದ್ದೀನಿ ಗಾಡಿ. ಒಂದು ಸಾರಿ ಅಂತೂ 2 ಟೈಮ್ಸ್ ಕ್ರ್ಯಾಶ್ ಮಾಡಿದ್ರು, ಅದು ಒಂದೇ ಟೈಮ್ದಾಗ ನಾನು ಕ್ಲೇಮ್ ಮಾಡ್ಕೊಂಡನು, ಇನ್ಶೂರೆನ್ಸ್ ಕ್ಲೇಮ್. ಸೊ ಇನ್ಶೂರೆನ್ಸ್ದಾಗ ಏನು ಪ್ರಾಬ್ಲಮ್ ಆಗಲಿಲ್ಲ. ನಾರ್ಮಲಿ ಕಿರಿಕಿರಿ ಅಂತೂ ಇರೋದೈತಿ, ಬಟ್ ಹಿಂಡೋದವ್ರು ಪ್ರೀಮಿಯಮ್ನೆಸ್ ಇರೋಣ ಒಂದು ಸ್ವಲ್ಪ ಜಲ್ದಿನ ಮಾಡಿಕೊಟ್ರು. ಆಲ್ಮೋಸ್ಟ್ 1.5 ಲಕ್ಷ ರೂಪಾಯಿದು ಇನ್ಶೂರೆನ್ಸ್ ಕ್ಲೇಮ್ ಆಗಿದ್ದಿದ್ರಾಗ ಗಾಡಿದಾಗ. ಅವೆಲ್ಲ ಕಾಮನ್ನ, ಬಿಕಾಸ್ ಫಸ್ಟ್ ಟೈಮ್ ಈ ಟೈಪ್ ಗಾಡಿ ಓಡಿಸೋರ ಒಂದೊಂದು ಟೈಮ್ ಆಗ್ತಾವಲ್ಲ, ಆಗ್ತಪ್ಪ ಏನಾರೇ ಅದು ಅಂದರೆ ಸ್ವಲ್ಪ ಖರ್ಚು ಜಾಸ್ತಿ ಬರ್ತಾವೆ. ಬಿಕಾಸ್ ನನ್ನ ಸೈಡ್ದು ಎಡಗಡೆ ಸೈಡ್ದು 2 ಡೋರ್ ಚೇಂಜ್ ಮಾಡಿದವರು, ಮುಂದ್ಗಡೆ ಬಂಪರ್ ಪ್ಲಸ್ ಫ್ರಂಟ್ ರೈಟ್ ಸೈಡ್ದ ಹೆಡ್ಲೈಟ್ ರಿಪ್ಲೇಸ್ ಆಗೈತಿ. ಏನು ಮಾಡೋಕ್ಕಾಗೋದಿಲ್ಲ, 1.5 ಲಕ್ಷ ರೂಪಾಯಿ ಕಾಮನ್ ಥಿಂಗ್ ಅದ. ಇನ್ಶೂರೆನ್ಸ್ ಕ್ಲೇಮ್ ಮಾಡತ್ತೀರಂದ್ರೆ ಒಂದು ಸ್ವಲ್ಪ ಜಾಸ್ತಿ ಹೆಚ್ಚಿಗೆ ಹಾಕ್ತಾರೋ ಸರ್ವಿಸ್ ಸೆಂಟ್ರದವ್ರ. ಅದು ನಮ್ಗೇನು ಎಫೆಕ್ಟ್ ಬೀಳೋದಿಲ್ಲ. 1.5 ಲಕ್ಷ ರೂಪಾಯಿ ಖರ್ಚು ಆದರೂ ನಾ ಕೊಟ್ಟಿದ್ದು ಜಸ್ಟ್ 4,000 ಎಲ್ಲ 3,500 ರುಪೀಸ್ ನಂದು ಕೊಟ್ಟಿದ್ದನು ನನ್ನ ಸೈಡಿಂದ. ಬಿಕಾಸ್ ಲೇಬರ್ ಚಾರ್ಜಸ್ ಎಲ್ಲ ಒಂದು ಸ್ವಲ್ಪ ನಾವು ಕೊಡ್ಬೇಕಾಗ್ತೈತಿ. ಬೋಲ್ಟಾ ನಟ್ ಅವ ಇವ ಅಂತೇಳಿ ಲಾಕ್ಸ್ ಅವ, ಅಷ್ಟೇ ಗಾಯ್ಸ್, ಮತ್ತೇನು ಜಾಸ್ತಿ ಏನು ಖರ್ಚು ಬಂದಿಲ್ಲ ಗಾಡಿಗೆ. ಬಟ್ ಪ್ರೀಮಿಯಮ್ ಭರ್ಪೂರ್. ಎ ಸಿ ಏನು ಕೂಲ್ ಆಗೈತೆ ಅಂದ್ರೆ ನಿಮ್ಗೆ ಹೇಳೋದೇ ಬೇಡ, ಇಷ್ಟು ಕೂಲ್ ಆಗೈತೆ ಎ ಸಿ. ಬಿಕಾಸ್ ಪೂರಾ ಕಡಿಮೆ ಇಟ್ಟಿದ್ರು, ಬಟ್ ಅಟ್ ಬೇಕಾ. ಬಿಕಾಸ್ ಫಾಗ್ ಗೀಗ್ ಜಮಾ ಆಯ್ತು ಅಂತಂದ್ರೆ ಈ ಟೈಮ್ದಾಗ ಬರೋದಿಲ್ಲ, ಮಳೆಗಾಲದಾಗ ಅದು ಮೋಸ್ಟ್ ಆಫ್ ದ ಟೈಮ್ ಫಾಗ್ ಲೈಟ್ ಜಾಮ್ ಆಗ್ತಾವೆ. ನೋಡ್ರಿ ನೈಟ್ದಾಗ ಹೆಂಗೆ ಕಾಣ್ತೈತಿ ಗಾಡಿದು ಡ್ಯಾಶ್ಬೋರ್ಡ. ಇದ್ರಾಗ ಒಂದು ಜಾಸ್ತಿ ಆಗಿದ್ದಂತಂದ್ರೆ ಏನು, ಡ್ಯಾಶ್ಬೋರ್ಡ್ ಒಂದು ಸ್ವಲ್ಪ ಹೈಟ್ ಭಾಳ ಆದಂಗೆ ಅನಿಸ್ತೈತಿ. ಬಟ್ ಯೂಸ್ ಟು ಹೋಗ್ತಾ ನಿಮ್ಗೆ ಅಡ್ಜಸ್ಟ್ ಆಗಿಬಿಡ್ತದ. ನಿಮ್ಮ ಡ್ರೈವಿಂಗ್ ಎಂತೂಸಿಯಾಸ್ಟ್ಗೆ ಗೊತ್ತಾಗಿಬಿಡ್ತೈತಿ ಎಷ್ಟು ಹೈಟ್ ಅದಾಗೈತಿ, ಇನ್ನು ಎಷ್ಟು ಸೈಡ್ದಾಗದೂ ಎಷ್ಟು ಎಲ್ಲ ನಿಮ್ಗೆ ಆಲ್ಮೋಸ್ಟ್ ಬ್ಯಾಲೆನ್ಸ್ ಆಗ್ತದೆ ಮುಂದೆ ಹೋಗ್ತಾ. ಜಸ್ಟ್ ಒಂದು 2-3 ರೈಡ್ ಡ್ರೈವ್ ಮಾಡಿದ್ರಿ ನೀವು, 2-3 ಟೈಮ್ಸ್ 4 ಸರಿ 3 ಸರಿ ಓಡಿಸಿದ್ರಿ, ನಿಮ್ಗೆ ಆಮೇಲೆ ಗೊತ್ತಾಗಿಬಿಡ್ತೈತಿ ಏನು ಎಲ್ಲ ನಿಮ್ಗೆ ರೂಢಿ ಆಗಿಬಿಡ್ತೈತಿ, ಏನು ತೊಂದರೆ ಇಲ್ಲ. ನಮ್ಮ ಸೈಡ್ ಭಾಗದಾಗ ಬಂತು, ಬೆಳಗಾವಿ ದಾಟಿ ಕಡೆ ಎಲ್ಲ ಬಂತು, ಹುಕ್ಕೇರಿ ಘಟಪ್ರಭಾ ಗೋಕಾಕ್ ಎಲ್ಲರೂ ಹೈ ಬೀಮ್ದಾಗ ಗಾಡಿ ಓಡಿಸ್ತಾರೋ. ಹಿಂಗಾಗಿ ಏನೋ ಮಾಡಿದ್ರು ಕಣ್ಣಿಗಂತೂ ಎಫೆಕ್ಟ್ ಮಾಡೋರನ. ಆದಷ್ಟು ಲೋ ಬೀಮ್ದಾಗ ಗಾಡಿ ಓಡಿಸ್ರಿ, ಆ್ಯಕ್ಸಿಡೆಂಟ್ಗಳು ತಪ್ಪಿಸ್ರಿ. ಕ್ಯೂಂಕಿ ನೀವು ಏನು ಹೈ ಬೀಮ್ದಾಗ ಗಾಡಿ ಓಡಿಸ್ಕೊಂಡು ಬರ್ತೀರಿ, ಅದರಿಂದ ಭಾಳಷ್ಟು ಮಂದಿ ಕಣ್ಣಿಗೆ ತ್ರಾಸ ಆಗ್ತೈತಿ, ಗೊತ್ತಾಗೋದಿಲ್ಲ ಮುಂದೆ ರೋಡ್ ಎಲ್ಲಿ ಕಟ್ ಹೊಡೆದೈತಿ ಏನಂತೇಳಿ. ಸೊ ಪ್ಯಾನಿಕ್ ಬ್ರೇಕಿಂಗ್ ಹಾಕ್ತಾರೋ ಅಥವಾ ಪ್ಯಾನಿಕ್ ಆಗಿ ಏನಾರೇ ಆಗ್ತಾವೆ ಅಂದರೆ ಗೊತ್ತಾಗೋದಿಲ್ಲ ಮುಂದೆ ರೋಡ್ ಹೆಂಗೈತಿ. ಲೈಟಾಗಿ ಟಚ್ ಆಗಿಬಿಡ್ತಾವೆ ಗಾಡಿಗಳ, ಬೈಕ್ ಆಗಲಿ ಕಾರ್ ಆಗಲಿ. ಸೊ ಆದಷ್ಟು ಲೋ ಬೀಮ್ದಾಗ ಓಡಿಸ್ರಿ ಗಾಡಿ, ಹೈ ಬೀಮ್ ದಯವಿಟ್ಟು ಓಡ್ಸೋಕೆ ಹೋಗ್ಬೇಡ್ರಿ. ನಿಮಗೆ ಪ್ರಾಬ್ಲಮ್ ಆಗೋದಲ್ಲ, ಮತ್ತೊಬ್ರಿಗೂ ಪ್ರಾಬ್ಲಮ್ ಆಗ್ತೈತಿ. ನೀವು ತಿಳ್ಕೊಂಡಿರೇನೋ ಹೈ ಬೀಮ್ ಇಡೋದ್ರಿಂದ ನನಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ವಿಸಿಬಿಲಿಟಿ ಗೊತ್ತಾಗ್ತೈತಿ, ಏನೂ ಮಣ್ಣು ಗೊತ್ತಾಗೋದಿಲ್ಲ. ಲೋ ಬೀಮ್ ಇಡೋದ್ರಿಂದನೇ ಬೆಸ್ಟಾ. ಬಿಕಾಸ್ ಮುಂದಿನವಗೂ ಗೊತ್ತಾಗ್ತೈತಿ ಮುಂದೆ ರೋಡ್ ಹೆಂಗೈತಿ, ಹಿಂದಿನ ಅಪೋಸಿಟ್ದವ್ಗೆ ಗೊತ್ತಾಗ್ತೈತಿ ರೋಡ್ ಹೆಂಗೈತಿ ಅಂತ. ನಿಮಗಂತೂ ಆರಾಮ್ಸರಿ ಗೊತ್ತಾಗ್ತೈತಿ ರೋಡ್ ಹೆಂಗೈತಿ. ಲೋ ಬೀಮ್ ಇರೋದ್ರಿಂದ ನೋಡಿ ಎಲ್ಲ ಕ್ಲಿಯರಾಗಿ ಕಾಣ್ತೈತಿ. ಹೈ ಬೀಮ್ ಇರೋದ್ರಿಂದ ಮುಂದಿನವ್ರಿಗೂ ತರಾಸು, ನಿಮಗೂ ತರಾಸು. ಸೊ ಆದಷ್ಟು ಹೈ ಬೀಮ್ ಕಡಿಮೆ ಹಚ್ಕೊಂಡು ಓಡಿಸ್ರಿ ಪ್ಲೀಸ್. ನೈಟ್ದಾಗ ಎಷ್ಟು ಕಂಫರ್ಟೇಬಲ್ ಐತಿ ಗಾಡಿ ಓಡ್ಸೋಕ್ಕಂತಂದ್ರೆ ಬಿಲ್ಕುಲ್ ಬಿಂದಾಸ್, ಬೆಸ್ಟ್ ಕಂಫರ್ಟೇಬಲ್ ಐತಿ. ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ ಬೇರೆ ಐತಿ, ಅದೊಂದು ಫ್ಯೂಚರ್ನ ಹೇಳೋದು ಮರ್ತೀನಿ ಆಗಲೇ. ಸೀಟ್ ನಿಮ್ಗೆ ಇಷ್ಟ ಬೇಕಾದಂಗೆ ಅಪ್ ಆ್ಯಂಡ್ ಡೌನ್ ಮಾಡ್ಕೋಬೋದು. ಸೊ ಬೇರೆ ಗಾಡಿಗಳ್ದಾಗ ಅವೆಲ್ಲ ಫೀಚರ್ಸ್ ಸಿಗೋದು ಕಷ್ಟ. ಬಿಕಾಸ್ ನೀವು ಲೈಟಾಗಿ ಶಾರ್ಟರ್ಸ್ ಅದೇ ಅಂತಂದರೆ ನಿಮ್ಗೆ ವಿಸಿಬಿಲಿಟಿ ಬೇಕಂತಂದ್ರೆ ನೀವು ಸೀಟ್ ಎಷ್ಟು ಬೇಕಾದ್ರೆ ಹೈಟ್ ಮಾಡ್ಕೋಬೋದು, ಒಂದು ಲೆವೆಲ್ವರೆಗೂ ಹೈಟ್ ಮಾಡ್ಕೋಬೋದು. ಸೊ ನಾ ಅದನ್ನು 5.5 ಸೊ ನನಗೆ ಬೇಕಾದಂಗೆ ನಾ ಸೀಟ್ ಹೈಟ್ ಮಾಡ್ಕೊಂಡು ಇನ್ನೂ ನಾ ಹೈಟ್ ಮಾಡ್ಕೋಬೋದು. ಬಟ್ ನನಗೆ ಇನಫ್ ಇಷ್ಟು ಸಾಕು, ನನಗೆ ಇದಕ್ಕಿಂತ ಹೈಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಇದಕ್ಕಿಂತ ಬೇಕಂದ್ರೆ 5.3 5.2 ಇದ್ದವ್ರು ಸದ್ಯಕ್ಕೆ ಇನ್ನು ಹೈಟ್ ಅಡ್ಜಸ್ಟ್ ಮಾಡ್ಕೋಬೋದು. ಕೆಳಗೂ ಮಾಡ್ಕೋಬೋದು, ಮ್ಯಾಲೂ ಮಾಡ್ಕೋಬೋದು. ಸೊ ಕೆಳಗಡೆ ಅಂದರೆ ನಿಮ್ಮ ಸೀಟ್ ಕೂತ್ಕೊಳ್ಳೋ ಜಾಗದಿಂದನೂ ಕೆಳಗೆ ಮಾಡ್ಕೋಬೋದು. ಇನ್ನು ನೀವು ಕೂತ್ಕೊಳ್ಳೋ ಜಾಗದಿಂದ ಸ್ವಲ್ಪ ಕಡಿಮೆ ಕಾಣಿಸ್ತೈತೆ ಅಂದ್ರೆ ಮ್ಯಾಲೂ ಮಾಡ್ಕೋಬೋದು. ಆ ಥರ ಅಡ್ಜಸ್ಟ್ಮೆಂಟ್ ಐತೆ. ಮತ್ತು 6 ವೇಸ್ ಅಡ್ಜಸ್ಟ್ಮೆಂಟ್ ಅಂತೂ ಮದ್ದಿಂದ ಕೊಡ್ತಾರೋ. ಸೀಟ್ ಇನ್ನೊಂದು ಸ್ವಲ್ಪ ಹಿಂದೆ ಮುಂದೆ ಮಾಡೋಕೆ, ಬಟ್ ಮ್ಯಾಲೆ ಕೆಳಗೆ ಮಾಡೋಕೆ
ಈ ಗಾಡಿಯಾಗ ಅದೊಂದು ಕೊಟ್ಟಿದ್ದಾರೆ. ಇಲ್ಲಿ 2 ಲಿವರ್ ಅದಾವು, ನೀವು ಹೆಚ್ಚಿಗೆ ಕಮ್ಮಿ ಮಾಡ್ಕೋಬೋದು. ತೋ ಗ್ಯಾಸ್ ಥರ ಅಪ್ ಆಗ್ತೈತಿ, ಏರ್ ಕುಷನ್ ಥರ. ದ್ಯಾಟ್ಸ್ ದ ಗುಡ್ ಥಿಂಗ್.